ಈ ಸಂದರ್ಭದಲ್ಲಿ ಭಾರತ ಮತ್ತು ಗಲ್ಫ್ ರಾಷ್ಟ್ರಗಳ ಭವಿಷ್ಯದ ಬಗ್ಗೆ ಚರ್ಚೆಯನ್ನು ನಡೆಸಲಿದ್ದಾರೆ. ನಮೋ ಕುವೈತ್ ವಿಸಿಟ್ ಯಾವ ರೀತಿ ಇರಲಿದೆ, ಇದರಿಂದ ಎರಡು ರಾಷ್ಟ್ರಗಳ ನಡುವಿನ ಸೌಹಾರ್ದತೆ ಯಾವೆಲ್ಲ ರೀತಿಯಲ್ಲಿ ವಿಸ್ತರಣೆಯಾಗುವ ನಿರೀಕ್ಷೆ ಇದೆ ಈ ಕುರಿತಾದ ಒಂದು ವರದಿ ನಿಮ್ಮ ಮುಂದೆ. ವಿಶೇಷ ವಿಮಾನದಿಂದ ಇಳಿಯುತ್ತಿದ್ದಂತೆ ಮೋದಿಗೆ ಗ್ರ್ಯಾಂಡ್ ವೆಲ್ಕಮ್. ಕುವೈತ್ ರಾಜಪರಂಪರೆಯಿಂದ ಭಾರತದ ಪ್ರಧಾನಿಗೆ ಅದ್ದೂರಿ ಸ್ವಾಗತ. ಇಂಡಿಯನ್ ಫ್ಲಾಗ್ ಹಿಡಿದು ಅನಿವಾಸಿ ಭಾರತೀಯರ ಸಂತಸ. ಕುವೈತ್ಗೆ ನಮೋ ಎಂಟ್ರಿ ಕೊಟ್ಟ ವೇಳೆ ಕಂಡುಬಂದ ಸಂಭ್ರಮದ ಕ್ಷಣಗಳು. ಕುವೈತ್ಗೆ ಪ್ರಧಾನಿ ನರೇಂದ್ರ ಮೋದಿ ಭೇಟಿ. 43 ವರ್ಷಗಳ ಬಳಿಕ ಭೇಟಿ ಕೊಟ್ಟ ನಮೋ. ಪ್ರಧಾನಿ ಮೋದಿ 2 ದಿನಗಳ ಕುವೈತ್ ಪ್ರವಾಸ ಕೈಗೊಂಡಿದ್ದಾರೆ. ಬರೋಬ್ಬರಿ 43 ವರ್ಷಗಳ ಬಳಿಕ ಕುವೈತ್ಗೆ ಭೇಟಿ ಕೊಟ್ಟಿದ್ದಾರೆ. ಬಯಾನ್ ಅರಮನೆಯಲ್ಲಿ ಮೋದಿ ಗೌರವ ಸ್ವೀಕರಿಸಿದ್ರು. ಭಾರತ ಮತ್ತು ಗಲ್ಫ್ ರಾಷ್ಟ್ರಗಳ ಭವಿಷ್ಯದ ಬಗ್ಗೆ ಉಭಯ ನಾಯಕರು ಚರ್ಚೆ ನಡೆಸಲಿದ್ದಾರೆ. ಭಾರತ ಹಾಗೂ ಕೊಲ್ಲಿ ರಾಷ್ಟ್ರಗಳ ನಡುವೆ ಶಾಂತಿ ಭದ್ರತೆಗೆ ಈ ಭೇಟಿ ಸಹಕಾರಿ ಆಗಲಿದೆ. ಕುವೈತ್ನಲ್ಲಿ ನೆಲೆಸಿರುವ ಅನಿವಾಸಿ ಭಾರತೀಯರೊಂದಿಗೆ ಮೋದಿ ಸಂವಾದ ನಡೆಸಿದ್ರು. भारत और कुवैत अरब सागर के 2 किनारों पर बसे हैं. हमें सिर्फ डिप्लोमेसी ने ही नहीं बल्कि दिलों ने आपस में जोड़ा है. 2 ಮಹಾಕಾವ್ಯಗಳು ಅರೇಬಿಕ್ಗೆ ಭಾಷಾಂತರ. ಟ್ರಾನ್ಸ್ಲೇಟರ್ ಜೊತೆ ಪ್ರಧಾನಿ ಮೋದಿ ಮಾತು. ಕುವೈತ್ ಪ್ರವಾಸದಲ್ಲಿರುವ ಮೋದಿ ರಾಮಾಯಣ ಮತ್ತು ಮಹಾಭಾರತವನ್ನ ಅರೇಬಿಕ್ಗೆ ಟ್ರಾನ್ಸ್ಲೇಟ್ ಮಾಡಿದ್ದ ಅಬ್ದುಲ್ಲಾ ಅಲ್ ಬರೌನ್ ಮತ್ತು ಅಬ್ದುಲ್ ಲತೀಫ್ ಅಲ್ ನಸೀಫ್ ಎಂಬುವರನ್ನ ಭೇಟಿ ಮಾಡಿದ್ರು. ಇಬ್ಬರು ಭಾಷಾಂತರಕಾರರು ಅನುವಾದಗೊಂಡ ಮಹಾಕಾವ್ಯಗಳನ್ನ ಮೋದಿಯವರಿಗೆ ನೀಡಿ ಅವರಿಂದ ಸಹಿ ಪಡೆದಿದ್ದಾರೆ. 101 ವರ್ಷದ ಐಎಫ್ಎಸ್ ಅಧಿಕಾರಿ ಭೇಟಿಯಾದ ಮೋದಿ. ಇದೇ ವೇಳೆ ನರೇಂದ್ರ ಮೋದಿ 101 ವರ್ಷದ ಐಎಫ್ಎಸ್ ಅಧಿಕಾರಿ ಮಂಗಲ್ ಸೇನಾ ಹಂಡಾ ಅವರನ್ನ ಭೇಟಿಯಾಗಿ ಕುಶಲೋಪರಿ ವಿಚಾರಿಸಿದ್ರು. ಮೋದಿಯನ್ನ ಕಂಡು ಹಿರಿಯ ಅಧಿಕಾರಿ ಸಂತೋಷ ವ್ಯಕ್ತಪಡಿಸಿದ್ರು. ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ. ರಿಪಬ್ಲಿಕ್ ಕನ್ನಡ ಲಾಂಚ್ ಆದ ಹೊಸ್ತು ಅಯೋಧ್ಯದಲ್ಲಿ ರಾಮಲಲ್ಲನ ಪ್ರಾಣ ಪ್ರತಿಷ್ಠೆ. ನಾನು ಶ್ರುತಿ ಜಯಪ್ರಕಾಶ್ ಶೆಟ್ಟರು ಎಲ್ಲರೂ ಹೋಗಿದ್ವಿ. ಅಲ್ಲಿ ಕಂಪ್ಲೀಟ್ ಕವರೇಜ್ ಕನ್ನಡದ ಬೇರೆ ಯಾವುದೇ ಮಾಧ್ಯಮ ಮಾಡದಷ್ಟು ಇನ್ ಡೀಟೇಲ್ ಕವರೇಜ್ ಅಯೋಧ್ಯೆಯ ಪುಣ್ಯ ಭೂಮಿಯಿಂದ ನಾವು ಮಾಡಿದ್ವಿ. ಇದೀಗ ಪ್ರಯಾಗ್ರಾಜ್ನಲ್ಲಿ ನಡೀತಿರುವ ಕುಂಭಮೇಳದ ಸರದಿ. ಈಗ ಸದ್ಯಕ್ಕೆ ಕುಂಭಮೇಳದ ಗ್ರೌಂಡ್ ರಿಪೋರ್ಟ್ ಅನ್ನ ಕೊಡ್ತಾ ಇರುವ ಏಕೈಕ ಕನ್ನಡದ ಚಾನೆಲ್ ರಿಪಬ್ಲಿಕ್ ಕನ್ನಡ. ಯಾವ ರೀತಿ ಸಿದ್ಧವಾಗ್ತಾ ಇದೆ ಪ್ರಯಾಗ್ರಾಜ್, ಯಾವ ರೀತಿಯಾದ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ, ಇದರ ಕಂಪ್ಲೀಟ್ ಗ್ರೌಂಡ್ ರಿಪೋರ್ಟ್ ಅನ್ನ ರಿಪಬ್ಲಿಕ್ ಕನ್ನಡ ನಿಮಗಾಗಿ ಪ್ರಸ್ತುತಪಡಿಸ್ತಾ ಇದೆ. ಕುಂಭಮೇಳದ ಹಿನ್ನೆಲೆಯಲ್ಲಿ ಏನು ಪ್ರಯಾಗ್ರಾಜ್ನಲ್ಲಿ ಸಕಲ ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇದೆ. ಈಗಾಗಲೇ ಯಾವ ರೀತಿಯ ಸಿದ್ಧತೆಗಳಿದೆ ಅನ್ನೋದ್ರ ಬಗ್ಗೆ ಕೂಡ ತಿಳಿಸ್ತಾ ಇರ್ತಕ್ಕಂಥದ್ದು. ಇದರ ಜೊತೆಗೆ ಕನ್ನಡಿಗರು ಕೂಡ ಇಲ್ಲಿ ಏನು ಸಿದ್ಧತೆಗಳಿದೆ ಅದರ ಉಸ್ತುವಾರಿಯನ್ನು ವಹಿಸಿಕೊಂಡು ಈ ಒಂದು ಕೆಲಸವನ್ನು ನಿಭಾಯಿಸ್ತಾ ಇದ್ದಾರೆ. ಅವ್ರನ್ನ ಮಾತನಾಡ್ಸೋಣ. ಸರ್, ಕುಂಭಮೇಳಕ್ಕೆ ಕೋಟ್ಯಾಂತರ ಜನರು ಸಾಕ್ಷಿ ಆಗ್ತಾರೆ. ಯಾವ ರೀತಿ ಸಿದ್ಧತೆಗಳನ್ನು ಮಾಡ್ಕೊಳ್ತಾರೆ ಇಲ್ಲಿ? ಟೋಟಲ್ ಈಗ ನಮ್ಮ ಕನ್ಸ್ಟ್ರಕ್ಷನ್ ಸೈಡ್ ನಡೀತಾ ಇದೆ. ಈಗ ಇಲ್ಲಿ 500 ಜನ ಅಂದರೂ ಕೆಲಸ ಮಾಡಿದ್ರೆ ಡೈಲಿ ಡೇ ನೈಟ್. ಇದು ನಾವು ಕನ್ಸ್ಟ್ರಕ್ಷನ್ ಕಂಪ್ಲೀಟ್ ಮಾಡಿದ್ದು 1.5 ಮಂತಲ್ಲಿ ಪೂರ ಕಂಪ್ಲೀಟ್ ಮಾಡಿದ್ದು ನಾವು. ಆಮೇಲೆ ಟೋಟಲಿ ನಾವು ಸಿದ್ಧತೆ ಮಾಡಿಕೊಂಡಿದ್ದೀವಿ ಈಗ ಪಬ್ಲಿಕ್ಗೋಸ್ಕರ ಏನೇನು ಬೇಕಂತೇಳಿ. ಈಗ ಫಸ್ಟ್ ಫೇಸ್ ನಾವು ಕಂಪ್ಲೀಟ್ ಮಾಡಿದ್ದೀವಿ ಆಲ್ರೆಡಿ. ಇಲ್ಲಿ ಇದು ಪೂಜಾರಿ ಮಂದಿರ ಇದೆ. ಆ ಪೂಜಾರಿ ಮಂದಿರಲ್ಲಿ ಪೂರಾ ಈ ಇದೆಲ್ಲ ಅಲ್ಲಿ ಶಿಫ್ಟ್ ಆಗಿ ಆಮೇಲೆ ನೆಕ್ಸ್ಟ್ ಮಂದಿರ ಸೈಡ್ ಎಲ್ಲ ಪೂರಾ ಓಪನ್ ಮಾಡ್ತಾ ಇದ್ದೀವಿ. ಆಮೇಲೆ ಇವ್ರಿಗೆ ಪೂರಾ ಫ್ಲೋರಿಂಗ್ ಮಾಡಿ ಪೂರಾ ನಿಮ್ದು ಕೋರ್ಟ್ ಯಾರ್ಡಿದೆ ಪೂರಾ ಯೂಸ್ ಆಗುತ್ತೆ ಆ ಥರ. ಈಗ ಈ ರೀತಿ ಎಲ್ಲ ಈ ಒಂದು ವಿಚಾರ ಈ ಕಡೆ ಎಲ್ಲ ಇದೆಯಲ್ಲ, ಇದನ್ನೆಲ್ಲ ಯಾವುದಕ್ಕೋಸ್ಕರ ಮಾಡ್ತಾ ಇರ್ತಕ್ಕಂಥ? ಇದು ಕಿಚನ್ ಬ್ಲಾಕ್ ಇದೆ ಅವ್ರದ್ದು, ಎಲ್ಲ ಕಿಚನ್ ಬ್ಲಾಕ್. ಮತ್ತೆ ಅಲ್ಲಿ ಈ ಮಂಡಲಗಳನ್ನು ಹಾಕೋದಕ್ಕೆ ಯಾವ ರೀತಿ ಮಾಡಿದ್ದಾರೆ ಅನ್ನುವಂಥದ್ದು. ಮಂಡಲ ಅವರು ಅಲ್ಲಿ ಮಂದಿರಲ್ಲೇ ಇದೆ ಒಳಗಡೆ. ಈಗ ಇಲ್ಲೇನು ಮಾಡ್ತಾರೆ ಈ ಒಂದು ಜಾಗದಲ್ಲಿ? ಅಲ್ಲಿ ಪಬ್ಲಿಕ್ಗೋಸ್ಕರ ಇದು, ಪಬ್ಲಿಕ್ಗೋಸ್ಕರ. ಅದರ ಜೊತೆಗೆ ಇದ್ರ ವಿಶೇಷತೆ ಬಗ್ಗೆ ಹೇಳೋದಾದ್ರೆ ಹನುಮಾನ್ ಮಂದಿರದ ವಿಶೇಷತೆ ಅಂದರೆ ಇದು ಹನುಮಾನ್ ಮಂದಿರದು ಇವ್ರದ್ದು ಪಾತಾಳೋಕನಿಂದ ಬಂದ್ಕೊಂಡು ಅವ್ರು ಇವ್ರಿಗೆ ಕೊಂದು ಆಮೇಲೆ ಪಾತಾಳೋಕದಿಂದ ಬಂದು ಇಲ್ಲಿ ಅವರು ವಿಶ್ರಾಮ ಪಡ್ಕೊಂಡು ಜಾಗ ಅಂತ ಇವ್ರು ಹೇಳ್ತಾರೆ. ಧನ್ಯವಾದ. ಇದಿಷ್ಟು ಒಂದಷ್ಟು ಕನ್ಸ್ಟ್ರಕ್ಷನ್ ಬಗ್ಗೆ ಹೇಳಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ನಿರುದೇಶ್ ಜೊತೆ ನಟೇಶ್ ರಾಜಣ್ಣ. ಈ ಸಂದರ್ಭದಲ್ಲಿ ಭಾರತ ಮತ್ತು ಗಲ್ಫ್ ರಾಷ್ಟ್ರಗಳ ಭವಿಷ್ಯದ ಬಗ್ಗೆ ಚರ್ಚೆಯನ್ನು ನಡೆಸಲಿದ್ದಾರೆ. ನಮೋ ಕುವೈತ್ ವಿಸಿಟ್ ಯಾವ ರೀತಿ ಇರಲಿದೆ, ಇದರಿಂದ ಎರಡು ರಾಷ್ಟ್ರಗಳ ನಡುವಿನ ಸೌಹಾರ್ದತೆ ಯಾವೆಲ್ಲ ರೀತಿಯಲ್ಲಿ ವಿಸ್ತರಣೆಯಾಗುವ ನಿರೀಕ್ಷೆ ಇದೆ ಈ ಕುರಿತಾದ ಒಂದು ವರದಿ ನಿಮ್ಮ ಮುಂದೆ.
ವಿಶೇಷ ವಿಮಾನದಿಂದ ಇಳಿಯುತ್ತಿದ್ದಂತೆ ಮೋದಿಗೆ ಗ್ರ್ಯಾಂಡ್ ವೆಲ್ಕಮ್. ಕುವೈತ್ ರಾಜಪರಂಪರೆಯಿಂದ ಭಾರತದ ಪ್ರಧಾನಿಗೆ ಅದ್ದೂರಿ ಸ್ವಾಗತ. ಇಂಡಿಯನ್ ಫ್ಲಾಗ್ ಹಿಡಿದು ಅನಿವಾಸಿ ಭಾರತೀಯರ ಸಂತಸ. ಕುವೈತ್ಗೆ ನಮೋ ಎಂಟ್ರಿ ಕೊಟ್ಟ ವೇಳೆ ಕಂಡುಬಂದ ಸಂಭ್ರಮದ ಕ್ಷಣಗಳು. ಕುವೈತ್ಗೆ ಪ್ರಧಾನಿ ನರೇಂದ್ರ ಮೋದಿ ಭೇಟಿ. 43 ವರ್ಷಗಳ ಬಳಿಕ ಭೇಟಿ ಕೊಟ್ಟ ನಮೋ. ಪ್ರಧಾನಿ ಮೋದಿ 2 ದಿನಗಳ ಕುವೈತ್ ಪ್ರವಾಸ ಕೈಗೊಂಡಿದ್ದಾರೆ. ಬರೋಬ್ಬರಿ 43 ವರ್ಷಗಳ ಬಳಿಕ ಕುವೈತ್ಗೆ ಭೇಟಿ ಕೊಟ್ಟಿದ್ದಾರೆ. ಬಯಾನ್ ಅರಮನೆಯಲ್ಲಿ ಮೋದಿ ಗೌರವ ಸ್ವೀಕರಿಸಿದ್ರು. ಭಾರತ ಮತ್ತು ಗಲ್ಫ್ ರಾಷ್ಟ್ರಗಳ ಭವಿಷ್ಯದ ಬಗ್ಗೆ ಉಭಯ ನಾಯಕರು ಚರ್ಚೆ ನಡೆಸಲಿದ್ದಾರೆ. ಭಾರತ ಹಾಗೂ ಕೊಲ್ಲಿ ರಾಷ್ಟ್ರಗಳ ನಡುವೆ ಶಾಂತಿ ಭದ್ರತೆಗೆ ಈ ಭೇಟಿ ಸಹಕಾರಿ ಆಗಲಿದೆ. ಕುವೈತ್ನಲ್ಲಿ ನೆಲೆಸಿರುವ ಅನಿವಾಸಿ ಭಾರತೀಯರೊಂದಿಗೆ ಮೋದಿ ಸಂವಾದ ನಡೆಸಿದ್ರು. भारत और कुवैत अरब सागर के 2 किनारों पर बसे हैं. हमें सिर्फ डिप्लोमेसी ने ही नहीं बल्कि दिलों ने आपस में जोड़ा है. 2 ಮಹಾಕಾವ್ಯಗಳು ಅರೇಬಿಕ್ಗೆ ಭಾಷಾಂತರ. ಟ್ರಾನ್ಸ್ಲೇಟರ್ ಜೊತೆ ಪ್ರಧಾನಿ ಮೋದಿ ಮಾತು. ಕುವೈತ್ ಪ್ರವಾಸದಲ್ಲಿರುವ ಮೋದಿ ರಾಮಾಯಣ ಮತ್ತು ಮಹಾಭಾರತವನ್ನ ಅರೇಬಿಕ್ಗೆ ಟ್ರಾನ್ಸ್ಲೇಟ್ ಮಾಡಿದ್ದ ಅಬ್ದುಲ್ಲಾ ಅಲ್ ಬರೌನ್ ಮತ್ತು ಅಬ್ದುಲ್ ಲತೀಫ್ ಅಲ್ ನಸೆಫ್ ಎಂಬುವರನ್ನ ಭೇಟಿ ಮಾಡಿದ್ರು. ಇಬ್ಬರು ಭಾಷಾಂತರಕಾರರು ಅನುವಾದಗೊಂಡ ಮಹಾಕಾವ್ಯಗಳನ್ನ ಮೋದಿಯವರಿಗೆ ನೀಡಿ ಅವರಿಂದ ಸಹಿ ಪಡೆದಿದ್ದಾರೆ. 101 ವರ್ಷದ ಐಎಫ್ಎಸ್ ಅಧಿಕಾರಿ ಭೇಟಿಯಾದ ಮೋದಿ. ಇದೇ ವೇಳೆ ನರೇಂದ್ರ ಮೋದಿ 101 ವರ್ಷದ ಐಎಫ್ಎಸ್ ಅಧಿಕಾರಿ ಮಂಗಲ್ ಸೇನಾ ಹಂಡಾ ಅವರನ್ನ ಭೇಟಿಯಾಗಿ ಕುಶಲೋಪರಿ ವಿಚಾರಿಸಿದ್ರು. ಮೋದಿಯನ್ನ ಕಂಡು ಹಿರಿಯ ಅಧಿಕಾರಿ ಸಂತೋಷ ವ್ಯಕ್ತಪಡಿಸಿದ್ರು. ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ. ಈ ಸಂದರ್ಭದಲ್ಲಿ ಭಾರತ ಮತ್ತು ಗಲ್ಫ್ ರಾಷ್ಟ್ರಗಳ ಭವಿಷ್ಯದ ಬಗ್ಗೆ ಚರ್ಚೆಯನ್ನು ನಡೆಸಲಿದ್ದಾರೆ. ನಮೋ ಕುವೈತ್ ವಿಸಿಟ್ ಯಾವ ರೀತಿ ಇರಲಿದೆ, ಇದರಿಂದ 2 ರಾಷ್ಟ್ರಗಳ ನಡುವಿನ ಸೌಹಾರ್ದತೆ ಯಾವೆಲ್ಲ ರೀತಿಯಲ್ಲಿ ವಿಸ್ತರಣೆಯಾಗುವ ನಿರೀಕ್ಷೆ ಇದೆ, ಈ ಕುರಿತಾದ ಒಂದು ವರದಿ ನಿಮ್ಮ ಮುಂದೆ. ವಿಶೇಷ ವಿಮಾನದಿಂದ ಇಳಿಯುತ್ತಿದ್ದಂತೆ ಮೋದಿಗೆ ಗ್ರ್ಯಾಂಡ್ ವೆಲ್ಕಮ್. ಕುವೈತ್ ರಾಜಪರಂಪರೆಯಿಂದ ಭಾರತದ ಪ್ರಧಾನಿಗೆ ಅದ್ದೂರಿ ಸ್ವಾಗತ. ಇಂಡಿಯನ್ ಫ್ಲಾಗ್ ಹಿಡಿದು ಅನಿವಾಸಿ ಭಾರತೀಯರ ಸಂತಸ. ಕುವೈತ್ಗೆ ನಮೋ ಎಂಟ್ರಿ ಕೊಟ್ಟ ವೇಳೆ ಕಂಡುಬಂದ ಸಂಭ್ರಮದ ಕ್ಷಣಗಳು. ಕುವೈತ್ಗೆ ಪ್ರಧಾನಿ ನರೇಂದ್ರ ಮೋದಿ ಭೇಟಿ. 43 ವರ್ಷಗಳ ಬಳಿಕ ಭೇಟಿ ಕೊಟ್ಟ ನಮೋ. ಪ್ರಧಾನಿ ಮೋದಿ 2 ದಿನಗಳ ಕುವೈತ್ ಪ್ರವಾಸ ಕೈಗೊಂಡಿದ್ದಾರೆ. ಬರೋಬ್ಬರಿ 43 ವರ್ಷಗಳ ಬಳಿಕ ಕುವೈತ್ಗೆ ಭೇಟಿ ಕೊಟ್ಟಿದ್ದಾರೆ. ಬಯಾನ್ ಅರಮನೆಯಲ್ಲಿ ಮೋದಿ ಗೌರವ ಸ್ವೀಕರಿಸಿದ್ರು. ಭಾರತ ಮತ್ತು ಗಲ್ಫ್ ರಾಷ್ಟ್ರಗಳ ಭವಿಷ್ಯದ ಬಗ್ಗೆ ಉಭಯ ನಾಯಕರು ಚರ್ಚೆ ನಡೆಸಲಿದ್ದಾರೆ. ಭಾರತ ಹಾಗೂ ಕೊಲ್ಲಿ ರಾಷ್ಟ್ರಗಳ ನಡುವೆ ಶಾಂತಿ ಭದ್ರತೆಗೆ ಈ ಭೇಟಿ ಸಹಕಾರಿ ಆಗಲಿದೆ. ಕುವೈತ್ನಲ್ಲಿ ನೆಲೆಸಿರುವ ಅನಿವಾಸಿ ಭಾರತೀಯರೊಂದಿಗೆ ಮೋದಿ ಸಂವಾದ ನಡೆಸಿದ್ರು. भारत और कुवैत अरब सागर के 2 किनारों पर बसे हैं. हमें सिर्फ डिप्लोमेसी ने ही नहीं बल्कि दिलों ने आपस में जोड़ा है. 2 ಮಹಾಕಾವ್ಯಗಳು ಅರೇಬಿಕ್ಗೆ ಭಾಷಾಂತರ. ಟ್ರಾನ್ಸ್ಲೇಟರ್ ಜೊತೆ ಪ್ರಧಾನಿ ಮೋದಿ ಮಾತು. ಕುವೈತ್ ಪ್ರವಾಸದಲ್ಲಿರುವ ಮೋದಿ ರಾಮಾಯಣ ಮತ್ತು ಮಹಾಭಾರತವನ್ನ ಅರೇಬಿಕ್ಗೆ ಟ್ರಾನ್ಸ್ಲೇಟ್ ಮಾಡಿದ್ದ ಅಬ್ದುಲ್ಲಾ ಅಲ್ ಬರೌನ್ ಮತ್ತು ಅಬ್ದುಲ್ ಲತೀಫ್ ಅಲ್ ನಸೆಫ್ ಎಂಬುವರನ್ನ ಭೇಟಿ ಮಾಡಿದ್ರು. ಇಬ್ಬರು ಭಾಷಾಂತರಕಾರರು ಅನುವಾದಗೊಂಡ ಮಹಾಕಾವ್ಯಗಳನ್ನ ಮೋದಿಯವರಿಗೆ ನೀಡಿ ಅವರಿಂದ ಸಹಿ ಪಡೆದಿದ್ದಾರೆ. 101 ವರ್ಷದ ಐಎಫ್ಎಸ್ ಅಧಿಕಾರಿ ಭೇಟಿಯಾದ ಮೋದಿ. ಇದೇ ವೇಳೆ ನರೇಂದ್ರ ಮೋದಿ 101 ವರ್ಷದ ಐಎಫ್ಎಸ್ ಅಧಿಕಾರಿ ಮಂಗಲ್ ಸೇನಾ ಹಂಡಾ ಅವರನ್ನ ಭೇಟಿಯಾಗಿ ಕುಶಲೋಪರಿ ವಿಚಾರಿಸಿದ್ರು. ಮೋದಿಯನ್ನ ಕಂಡು ಹಿರಿಯ ಅಧಿಕಾರಿ ಸಂತೋಷ ವ್ಯಕ್ತಪಡಿಸಿದ್ರು. ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ.